ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಚನ್ನಪಟ್ಟಣ ಉಪಚುನಾವಣೆಯ ಕಾವು. ಚನ್ನಪಟ್ಟಣ ಉಪಚುನಾವಣೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ನ್ಯೂ ಪ್ಲಾನ್. ಶತಾಯ ಗತಾಯ ಗೆದ್ದು ತೀರಲೇಬೇಕಂತಿರುವ ಡಿ.ಕೆ. ಶಿವಕುಮಾರ್ಗೆ ತಿರುಗೇಟು ನೀಡೋದಕ್ಕೆ ಮುಂದಾಗ್ತಿದ್ದಾರೆ ಸಿ.ಪಿ. ಯೋಗೇಶ್ವರ್, ಎಚ್.ಡಿ. ಕುಮಾರಸ್ವಾಮಿ. ಚನ್ನಪಟ್ಟಣ ಉಪಕದನದಲ್ಲಿ ಎಚ್.ಡಿ.ಕೆ. ಸಿ.ಪಿ. ಯೋಗೇಶ್ವರ್ ಕಮಾಲ್. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ರಾಜ್ಯದಲ್ಲಿ ಚನ್ನಪಟ್ಟಣ ಉಪಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಕ್ಷೇತ್ರದ ಟಿಕೆಟ್ಗಾಗಿ ಸಾಕಷ್ಟು ನಾಯಕರು ಪೈಪೋಟಿ ನಡೆಸಿದ್ದಾರೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮೂರು ಪಕ್ಷಗಳು ಕೂಡ ಚನ್ನಪಟ್ಟಣ ಉಪಚುನಾವಣೆಯ ಮೇಲೆ ಕಣ್ಣಿಟ್ಕೊಂಡಿದ್ದಾವೆ. ಅದರಲ್ಲೂ ಕೂಡ ಬೈ ಎಲೆಕ್ಷನ್ನಲ್ಲಿ ಗೆಲುವಿನ ನಗೆ ಯಾರ ಪಾಲಾಗತ್ತೆ, ಗೆಲುವು ಯಾರಿಗೆ ಒಲಿಯತ್ತೆ ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ದಾವೆ. ಅದರ ನಡುವೆ ಚನ್ನಪಟ್ಟಣದ ಒಂದು ಬಿಜೆಪಿ ಟಿಕೆಟ್ಗಾಗಿ ಜೆಡಿಎಸ್ ಮತ್ತು ಬಿಜೆಪಿಯ ನಡುವೆ ಸಾಕಷ್ಟು ಪೈಪೋಟಿ ನಡೀತಾ ಇರುವಂಥದ್ದು. ಸಿ.ಪಿ. ಯೋಗೇಶ್ವರ್ ಚನ್ನಪಟ್ಟಣ ಉಪಚುನಾವಣೆಗೆ ನಾನೇ ಅಭ್ಯರ್ಥಿಯಾಗಿ ಇಲ್ಲಿ ಗೆದ್ದು ಗೆಲುವಿನ ನಗೆಯನ್ನು ಬೀರ್ತೀನಿ ಅನ್ನೋ ನಿಟ್ಟಿನಲ್ಲಿ ಅತ್ಯಂತ ವಿಶ್ವಾಸವನ್ನು ಇಟ್ಕೊಂಡು ಕ್ಷೇತ್ರದಲ್ಲಿ ಈಗಾಗಲೇ ಪ್ರಚಾರವನ್ನು ನಡೆಸ್ತಿದ್ದಾರೆ. ಆದರೆ ಈ ಒಂದು ಸಿ.ಪಿ. ಯೋಗೇಶ್ವರ್ ಅವರ ನಡೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ತಣ್ಣೀರೆರಚುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಒಂದು ಚನ್ನಪಟ್ಟಣ ಉಪಚುನಾವಣೆಯನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದು, ಈ ಕ್ಷೇತ್ರದಲ್ಲಿ ಬಿಜೆಪಿಯ ಒಂದು ಪ್ರಾಬಲ್ಯವನ್ನು ಮುಂದುವರೆಸಬೇಕು, ತನ್ನ ಸ್ಥಾನದಿಂದ ತೆರವಾಗಿರುವ ಸ್ಥಾನಕ್ಕೆ ಬಿಜೆಪಿಯನ್ನು ಹೊರತುಪಡಿಸಿ ಜೆಡಿಎಸ್ನ ಅಭ್ಯರ್ಥಿಯನ್ನು ಹಾಕಿ ಗೆದ್ದು ತೀರ್ತೀನಿ ಅನ್ನುವ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಇತ್ತ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಈ ಒಂದು ಕ್ಷೇತ್ರವನ್ನು ನಾನು ಗೆಲ್ತೀನಿ, ಯಾರೇ ಅಭ್ಯರ್ಥಿ ಆದರೂ ಕೂಡ ನನ್ನನ್ನೇ ಅಭ್ಯರ್ಥಿ ಅಂದುಕೊಂಡು ಮತವನ್ನು ಹಾಕಬೇಕು, ಈ ಕ್ಷೇತ್ರಕ್ಕೆ ನಾನೇ ಅಭ್ಯರ್ಥಿ ಅಂತ ಏನು ನೇರವಾಗಿ ಹೇಳಿಕೆಗಳನ್ನ ನೀಡುವ ಮೂಲಕ ಕಾಂಗ್ರೆಸ್ನ ಕಲಿಗಳಿಗೆ ಸಾಕಷ್ಟು ಹುಮ್ಮಸ್ಸನ್ನು ತುಂಬುತ್ತಿದ್ದಾರೆ. ಇತ್ತ ಕಾಂಗ್ರೆಸ್ನ ಅಭ್ಯರ್ಥಿ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಆದರೆ, ಡಿ.ಕೆ. ಶಿವಕುಮಾರ್ ಅವರ ಪರವಾಗಿರುವಂಥ ಕಾರ್ಯಕರ್ತ ಆದರೂ ಕೂಡ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅವರಿಗೆ ಮತವನ್ನು ನೀಡಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ಬೇಡಿಕೆಯನ್ನು ಇಡ್ತಿದ್ದಾರೆ. ಅದರ ಜೊತೆಗೆ ಇತ್ತ ಕುಮಾರಸ್ವಾಮಿ ಕೂಡ ಏನು ಸಿ.ಪಿ. ಯೋಗೇಶ್ವರ್ ನಾನು ಅಭ್ಯರ್ಥಿ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ಆದರೆ ಈ ಒಂದು ಕ್ಷೇತ್ರದಲ್ಲಿ ಜೆಡಿಎಸ್ನ ಪ್ರಾಬಲ್ಯವನ್ನು ಮುಂದುವರಿಸುವ ನಿಟ್ಟಿನಲ್ಲಿ ಜೆಡಿಎಸ್ನ ಒಂದು ಕಾರ್ಯಕರ್ತರನ್ನು ಹಾಕಿ ಚನ್ನಪಟ್ಟಣವನ್ನು ಗೆದ್ದು ತೀರಬೇಕನ್ನೋ ನಿಟ್ಟಿನಲ್ಲಿ ತಂತ್ರವನ್ನು ಹೂಡ್ತಿದ್ದಾರೆ. ಈ ಒಂದು ತಂತ್ರದ ಹಿಂದೆ ಮತ್ತೊಂದು ರೋಚಕ ಪ್ಲಾನನ್ನು ಕುಮಾರಸ್ವಾಮಿ ಅವರು ಮಾಡಿರುವಂಥದ್ದು, ಏನು ಸಿ.ಪಿ. ಯೋಗೇಶ್ವರ್ ಟಿಕೆಟ್ ಬಿಟ್ಟು ಕೊಡಲ್ಲ, ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತೀನಿ ಅನ್ನುವಂಥ ವಾದವನ್ನು ಇಷ್ಟು ದಿನ ಮಾಡ್ತಾ ಇದ್ರು. ಆದರೆ ಇದೀಗ ಅವರ ಮನವೊಲಿಸುವಂಥ ಕೆಲಸಕ್ಕೂ ಕೂಡ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮುಂದಾಗಿದ್ದಾರೆ. ಸಿ.ಪಿ. ಯೋಗೇಶ್ವರ್ ಅವರಿಗೆ ಕೇಂದ್ರದ ಒಂದು ನಿಗಮ ಮಂಡಳಿಯ ಸ್ಥಾನವನ್ನು ನೀಡುವ ಮೂಲಕ ಅವರನ್ನು ಕೇಂದ್ರಕ್ಕೆ ಕರೆದುಕೊಳ್ಳುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ತಂತ್ರದ ಮೂಲಕ ಸಿ.ಪಿ. ಯೋಗೇಶ್ವರ್ ಅವರನ್ನು ಮನವೊಲಿಸುವ ಮೂಲಕ ಚನ್ನಪಟ್ಟಣ ಉಪಚುನಾವಣೆಗೆ ಜೆಡಿಎಸ್ನಿಂದ ಅಭ್ಯರ್ಥಿಯನ್ನು ಹಾಕ್ತೀವಿ, ಜೆಡಿಎಸ್ನ ಒಂದು ಅಭ್ಯರ್ಥಿಯೇ ಇಲ್ಲಿ ಗೆದ್ದು ಬರಲಿ ಅನ್ನುವಂಥ ಚಿಂತನೆಯಲ್ಲಿದ್ದಾರೆ. ಹೀಗಾಗಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಸಿ.ಪಿ. ಯೋಗೇಶ್ವರ್ ಈ ಬಗ್ಗೆ ದೆಹಲಿಯಲ್ಲಿ ಒಂದು ಚರ್ಚೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಇತ್ತ ಕಾಂಗ್ರೆಸ್ನ ಅಭ್ಯರ್ಥಿ ಯಾರಾದರೂ ಕೂಡ ಅವರ ವಿರುದ್ಧವಾಗಿ ನಾವು ಪ್ರಬಲ ಅಭ್ಯರ್ಥಿಯನ್ನು ಹಾಕಿ ಈ ಒಂದು ಜೆಡಿಎಸ್ನ ಒಂದು ಗೆಲ್ಲಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅನ್ನುವ ನಿಟ್ಟಿನಲ್ಲಿ ಇದೀಗ ಈ ಒಂದು ತಂತ್ರವನ್ನು ಎಚ್.ಡಿ. ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ. ಕೇಂದ್ರದ ನಿಗಮ ಮಂಡಳಿ ಸ್ಥಾನವನ್ನು ಸಿ.ಪಿ. ಯೋಗೇಶ್ವರ್ ಅವರಿಗೆ ನೀಡಿ ಅವರನ್ನು ಕೇಂದ್ರದ ಸ್ಥಾನಕ್ಕೆ ಕರೆದುಕೊಂಡು ಹೋಗೋ ನಿಟ್ಟಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಚಿಂತನೆ ನಡೆಸ್ತಾ ಇದ್ರೆ, ಇತ್ತ ಸಿ.ಪಿ. ಯೋಗೇಶ್ವರ ನಡೆ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ನಡೆ ಸಾಕಷ್ಟು ಬಿಜೆಪಿಯ ಒಂದು NDA ಮೈತ್ರಿಯ ನಡುವೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ, ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇದೆ. ಈ ಒಂದು ಚನ್ನಪಟ್ಟಣಕ್ಕೆ ಯಾರಾಗ್ತಾರೆ ಜೆಡಿಎಸ್ನ ಅಭ್ಯರ್ಥಿ ಅನ್ನುವಂಥದ್ದು ಒಂದು ಕಡೆ ಆದರೆ, NDA ಮೈತ್ರಿ ಅಭ್ಯರ್ಥಿ ನಿಲ್ತಾರ ಅಥವಾ ಜೆಡಿಎಸ್ನ ಕಾರ್ಯಕರ್ತರು ನಿಲ್ತಾರ, ಇಲ್ಲ ಪಕ್ಷೇತರವಾಗಿ ಸಿ.ಪಿ. ಯೋಗೇಶ್ವರ ಅವರು ನಿಲ್ತಾರ ಅನ್ನುವಂಥ ಚರ್ಚೆ ಇರುವಂಥದ್ದು. ಹೀಗಾಗಿ ಯಾರಾಗ್ತಾರೆ ಚನ್ನಪಟ್ಟಣ ಉಪಚುನಾವಣೆ ಅಭ್ಯರ್ಥಿಯನ್ನು ನಾವು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪಂಪಾಪತಿ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.